ದಿಸ್ ಈಸ್ ದ ಮಸಾಲೆ ದೋಸೆ ಆಫ್ ಈಟ್ ಸ್ಟ್ರೀಟು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಸಾಲೆ ದೋಸೆ. ಈ ಮಸಾಲೆ ದೋಸೆಗೆ ಒಳಗಡೆ ಕೆಂಪು ಚಟ್ನಿ ಹಾಕ್ತಾರೆ. ಓಕೆ, ಕೆಂಪು ಚಟ್ನಿ ಹಾಕಿದ್ರೇ ಮಸಾಲೆ ದೋಸೆ ಅಂತ ನಾನು ಯಾವಾಗಲೂ ಹೇಳೋದು. ಆ್ಯಕ್ಚುಲಿ ಮಸಾಲೆ ಅಂದರೆ ಇದೆ. ಭಾಳ ಜನ ಮಸಾಲೆ ಅಂದರೆ ಪಲ್ಯ ಅಂದ್ಕೊಂಡ್ಬಿಡ್ತಾರೆ, ಅಲ್ಲ. ವಾವ್, ಕ್ರಿಸ್ಪಿ ದೋಸೆ ಬಿಸಿ ಬಿಸಿಯಾಗಿದೆ. ವೆರಿ ನೈಸ್. ತುಪ್ಪ ಹಾಕಿದ್ದಾರೆ, ತುಪ್ಪದ ಘಮ ಬರ್ತಿದೆ. ಲವ್ಲಿ. ಸೂಪರ್ಬ್ ಆಗಿದೆ. ನೀವು ಜಯನಗರಕ್ಕೆ ಬಂದರೆ ಯು ಶುಡ್ ಕಮ್ ಟು ಜಲ್ಪಾನ್ ಈಟ್ ಸ್ಟ್ರೀಟ್. ಇದು ಜಯನಗರ 7th ಬ್ಲಾಕು, ಕನಕಪುರ ರೋಡಲ್ಲಿದೆ. ದೊಡ್ಡ ಹೋಟೆಲು. ಎಲ್ಲ ಯಾರನ್ನು ಕೇಳಿದ್ರು ತೋರಿಸ್ತಾರೆ. ಇಲ್ಲಿ ಬಂದು ತಿಂಡಿ ತಿನ್ನಿ, ತುಂಬ ಚೆನ್ನಾಗಿದೆ ತಿಂಡಿಗಳು. ಸೂಪರ್. ನೋಡಿ, ಇದು ಪಿಜ್ಜಾ ದೋಸೆ ಅಂತ. ಇದು ಇಲ್ಲಿ ಸ್ಪೆಷಾಲಿಟಿ. ಇದು ಎಲ್ಲೂ ಸಿಗಲ್ಲ. ಇದು ಆ್ಯಕ್ಚುಲಿ ನಾನು ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು. ಐ ಡೋಂಟ್ ನೋ ಹೌ ಇಟ್ ಈಸ್. ಟೇಸ್ಟ್ ಮಾಡೋಣ. ತುಂಬ ಡಿಫ್ರೆಂಟ್ ಆಗಿದೆ. ಇನ್ಫ್ಯಾಕ್ಟ್ ನನ್ನ ಕೇಳಿದ್ರೆ ಇಂಥದ್ದು ನಾನು ಯಾವತ್ತೂ ತಿಂದಿಲ್ಲ. ಇದು ಹೊಸ ದೋಸೆ ಆಗುತ್ತೆ, ಇಂಡಿಯಾದಲ್ಲಿ ಹೊಸ ದೋಸೆ ಆಗುತ್ತೆ ಇದು. ಪಿಜ್ಜಾ ದೋಸೆ. ಚೀಸ್ ತುಂಬ ಚೆನ್ನಾಗಿದೆ. ಆ ಚೀಸಿನ ಘಮ ತುಂಬ ಚೆನ್ನಾಗಿ ಬರ್ತಿದೆ. ತರಕಾರಿಗಳು ಹಾಕಿದ್ದಾರೆ. ನನಗೆ ಇನ್ನೊಂದು ಚೂರು ಖಾರ ಬೇಕಾಗಿತ್ತು. ಬಟ್ ದೋಸೆ ವೈಸ್ ಚೆನ್ನಾಗಿದೆ ಇದು. ಯು ಶುಡ್ ಕಮ್ ಟು ಈಟ್ ಸ್ಟ್ರೀಟ್. ಜಲ್ಪಾನ್ ಅವರ ಈಟ್ ಸ್ಟ್ರೀಟಿಗೆ ಬಂದು ಇಲ್ಲಿ ತಿಂಡಿ ತಿನ್ನಬೇಕು. ಅದರಲ್ಲೂ ದಿಸ್ ಈಸ್ ವೆರಿ ಡಿಫ್ರೆಂಟ್. ಹೊಸ ಟೇಸ್ಟ್ ಬೇಕು ಅಂದರೆ ಇದನ್ನು ತಿನ್ನಬೇಕು. ಲವ್ಲಿ. ಸೂಪರ್. ತಿಂತಾಯಿದ್ರೆ ತಿಂತಾನೆ ಇರ್ತೀನಿ. ನಿಲ್ಲಿಸ್ಬಿಟ್ಟು ಕೈ ರುಚಿ ಸ್ಟಾರ್ಟ್ ಮಾಡೋಣ. ನಾಳೆ ಮತ್ತೆ ಬಂದು ಚಾಟ್ಸ್ ತಿನ್ನೋಣ. ಓಕೆ. ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತೊಂದು ಕರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಕರಿಗೆ ನಾನಿಟ್ಟಿರೋ ಹೆಸರೇನು ಗೊತ್ತಾ? ಚಸ್ಕಾ ಚೆನ್ನ ಅಂತ. ಚಸ್ಕಾ ಅಂದರೆ ಅಭ್ಯಾಸ ಅಂತ ಅರ್ಥ ಬರುತ್ತೆ. ಇದು ಒಂದು ಸಲ ತಿಂದುಬಿಟ್ರೆ, ಈ ಚೆನ್ನ ಡಿಶ್ ತಿಂದುಬಿಟ್ರೆ ಇದನ್ನೇ ತಿನ್ನುವಂಥ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಚಸ್ಕಾ ಚೆನ್ನ ಅಂತ ಹೆಸರು. ಓಕೆ, ಚಸ್ಕಾ ಚೆನ್ನಾಗಿ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಚೆನ್ನ, ಕಾಬೂಲ್ ಚೆನ್ನ ಅಂತಾರಲ್ಲ, ಕಾಬೂಲ್ ಕಡಲೆ, ಅದನ್ನು ಸುಮಾರು 8 ರಿಂದ 10 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. 2 ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥದ್ದು. 1 ಕಟ್ಟು ಪಾಲಕ್ಕು ಸಣ್ಣದಾಗಿ ಹೆಚ್ಚಿದ್ದೀನಿ. 1 ಕಟ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು. ಮಸಾಲೆಗೆ ಪಲಾವ್ ಎಲೆ, ಜೀರಿಗೆ, ದಾಲ್ಚಿನ್ನಿ ಅಥವಾ ಚಕ್ಕೆ 1 ಇಂಚಷ್ಟು, 3 ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಧನಿಯಾ ಪುಡಿ, ಜೀರಾ ಪುಡಿ, ಹಚ್ಮೆಣಸಿನ ಪುಡಿ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಚಸ್ಕಾ ಚೆನ್ನಾಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಚಸ್ಕಾ ಚೆನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಓಕೆ, ಅದಕ್ಕೆ ಚೆನ್ನ ಹಾಕೋಣ. ಅದಕ್ಕೆ ಒಂದು ಚೂರು ಉಪ್ಪು ಹಾಕೋಣ. ಚೂರು ಉಪ್ಪು. ಈಗ ಇದು ಒಂದು 3 ವಿಸಿಲ್ ಕೂಗಬೇಕು. ಈ ಕಡೆ ಹಾಕ್ತಿರಲಿ. ಈ ಕಡೆ ಒಂದು ಪೇಸ್ಟ್ ರುಬ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋದು. ಇದಕ್ಕೆ ದಪ್ಪಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಕೋದು.
ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಈರುಳ್ಳಿ ಘಮ ಚೆನ್ನಾಗಿ ಬರುತ್ತೆ, ರುಚಿ ಆಗುತ್ತೆ ನಾವು ಮಾಡುವ ಕರಿ. ಇದನ್ನು ನಾವು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾನು ಇದನ್ನು ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಬಾಳೆಹಣ್ಣು ತಿಂದಾಯ್ತಲ್ಲ, ಈಗ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಡಿ. ಮುಖಕ್ಕೆ ಯಾಕೆ ಹಚ್ಕೋಬೇಕು ಇದನ್ನ? ಚಳಿ ಅಂತ ಬಿಸಿಲಲ್ಲಿ ನಿಂತ್ಕೊಂಡು ಬಿಸಿಲು ಕಾಯಿಸ್ತೀರಾ, ಆಮೇಲೆ ಮುಖ ಎಲ್ಲ ಟ್ಯಾನ್ ಆಗಿದೆ ಕಣೆ ಅಂತೀರಾ. ಈ ಥರ ಬಾಳೆಹಣ್ಣ ಮ್ಯಾಶ್ ಮಾಡಿ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಟ್ಯಾನ್ ಆಗಿರೋದೆಲ್ಲ ಕಡಿಮೆ ಆಗುತ್ತೆ, ಬೇಗ ರಿಲೀಫ್ ಸಿಗುತ್ತೆ. ಕೇಳಿಸ್ಕೊಂಡ್ರಲ್ಲ ನನ್ನ ಹೆಂಡತಿ ಹೇಳಿದ್ದು. ಈ ಟ್ರೆಕ್ಕಿಂಗ್ ಮಾಡೋರು, ಮೌಂಟೇನಿಯರಿಂಗ್ ಮಾಡೋರು, ಇವ್ರಿಗೆಲ್ಲ ಭಾಳ ಈಸಿಯೆಸ್ಟ್ ಮನೆ ಮೆಡಿಸಿನ್ ರೀ ಇದು. ಸ್ಕಿನ್ ಟ್ಯಾನ್ ಆಗಿಬಿಡುತ್ತೆ, ಯಾಕೆಂದರೆ ಬಿಸಿಲಲ್ಲಿ ತುಂಬ ಹೊತ್ತು ನಡೀತಾ ಇರ್ತೀರ ನೀವೆಲ್ಲ. ಅದಕ್ಕೆ ಬಾಳೆಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೊಂಡು 10 ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡ್ರೆ ಟ್ಯಾನ್ ಆಗಿರೋದೆಲ್ಲ ಹೊರಟೋಗುತ್ತೆ. ಮಾಡಿ ನೋಡಿ. ರುಬ್ಬಿದ್ದಾಯಿತು, ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ ಈ ಕಡೆ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ಪ್ಯಾನು, ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಒಂದು 3 ಚಮಚ ತುಪ್ಪ. ಇದಕ್ಕೆ ಜೀರಿಗೆ ಒಂದು ಅರ್ಧ ಚಮಚದಷ್ಟು, ಲವಂಗ ಒಂದು 3, 1 ಇಂಚಷ್ಟು ಚಕ್ಕೆ, ಪಲಾವ್ ಎಲೆ. ಈಗ ಇದಕ್ಕೆ ನಾವು ರುಬ್ಬಿರುವ ಮಸಾಲೆ ಹಾಕೋಣ. ಇದಕ್ಕೆ ಟೊಮೆಟೊ, ಇದಕ್ಕೆ ಸೊಪ್ಪುಗಳನ್ನು ಹಾಕೋಣ. ಮೊದಲನೇದಾಗಿ ಮೆಂತ್ಯ ಸೊಪ್ಪು, ಇದನ್ನು ಒಂದು ಸ್ವಲ್ಪ ಹುರಿಯೋಣ. ಎರಡನೇದಾಗಿ ಪಾಲಕ್ ಸೊಪ್ಪು. ಓಕೆ, ಇದನ್ನು ಕೂಡ ಮಿಕ್ಸ್ ಮಾಡೋಣ. ಈಗ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಒಂದು ಚೂರು ನೀರು ಹಾಕಿ ಬೇಯಕ್ಕೆ ಇಡೋಣ. ಇದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.